ಒಂದು ಎಳನೀರಿನ ಕತೆ. ಎಳನೀರಿನ ಕತೆ ಏನಪ್ಪಾ ಅಂತಂದ್ರೆ, ಪ್ರತಿದಿನ ಖಾಲಿ ಹೊಟ್ಟೆಗೆ ಎಳ್ನೀರನ್ನ ಕುಡಿಯೋದ್ರಿಂದ ನಿಮ್ಮ ಸ್ಕಿನ್ನಿಗೆ, ನಿಮ್ಮ ಹೆಲ್ತ್ಗೆ ತುಂಬಾನೇ ಇಂಪಾರ್ಟೆಂಟ್ ಅಂದ್ರೆ ಹೇಳ್ಬೋದು. ಈ ವೆದರ್ ಅಲ್ಲಿ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರ್ಬೇಕು ಅಂದ್ರೆ ಎಳ್ನೀರನ್ನ ಖಾಲಿ ಹೊಟ್ಟೆನಲ್ಲಿ 40 ಡೇಸ್ ಕುಡಿಯೋದ್ರಿಂದ ನಿಮಗೆ ತುಂಬಾನೇ ಒಳ್ಳೆಯದು. ಮತ್ತೆ ಬರುವಂತಹ ತಿಳಿ ಗಂಜಿಯನ್ನ ಬಾಡಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ, ಫೇಸ್ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ತುಂಬಾನೇ ಪಳ 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 ಅಂತ ಕೊರಿಯನ್ ಗ್ಲಾಸ್ ಸ್ಕಿನ್ಸ್ ಆ ಎಫೆಕ್ಟ್ ಅಲ್ಲಿ ಸಿಗುತ್ತೆ. ಸೊ ಹಿಂಗೆ ಎಳ್ನೀರಿನ ಕತೆ ಅಂತ ಹೇಳ್ತಾ ಇವತ್ತಿನ ಡೇನ ಈ ರೀತಿನಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ಈವ್ನಿಂಗ್ ಅಲ್ಲಿ ನನಗೆ ಈ ನನ್ನ ಮನೆ ಹತ್ರ ಅಂದ್ರೆ ನನ್ನ ಸಲೂನ್ ಹತ್ರ ಈ ತಾತನ್ನ ನೋಡ್ತೀನಿ. ಅವ್ರ ಹತ್ರ ನಾನು ಚುರುಮುರಿ ಮತ್ತೆ ನಿಪ್ಪಟ್ಟು ಮಸಾಲ ಅಂತ ತಗೊಳ್ತೀನಿ ಯಾವಾಗಲೂ ಹೋದಾಗ. ಇವ್ರು ನೋಡಿದಾಗ ನನಗೆ ಅನ್ಸೋದು, ವಯಸ್ಸಿದ್ದಾಗ ತುಂಬಾ ಚೆನ್ನಾಗಿ ದುಡ್ಕೊಂಡ್ಬಿಡ್ಬೇಕು, ಎಷ್ಟು ಆಗುತ್ತೋ ಅಷ್ಟು ದುಡ್ಡು ಮಾಡಿಬಿಡ್ಬೇಕು. ವಯಸ್ಸಾದ್ಮೇಲಂತೂ ಆರಾಮಾಗಿ ಕುತ್ಕೊಂಡು ತಿನ್ಬೇಕು ರೀ. ಯಾಕೆಂದ್ರೆ ವಯಸ್ಸಾದ್ಮೇಲೆ ದುಡಿಯೋದಕ್ಕೆ ಎಷ್ಟು ಕಷ್ಟ ಅನ್ಸುತ್ತೆ ಅಲ್ಲ. ಸೊ ನಾನು ಇವ್ರ ತಾತನ್ನ ನೋಡಿದಾಗಲೆಲ್ಲ ನನಗೆ ಅನ್ಸೋದು ಅಷ್ಟೇ, ವಯಸ್ಸಿದ್ದಾಗ ಚೆನ್ನಾಗಿ ದುಡ್ಕೋಬೇಕು, ದುಡ್ಡು ಮಾಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು. ಆ್ಯಂಡ್ ಫೈನಲಿ ಇವತ್ತು ಇಂಡಿಯಾ ನ್ಯೂಜಿಲ್ಯಾಂಡ್ ವಿರುದ್ಧ ವಿನ್ ಆಗಿದ್ದು, ವಾವ್ ಎಂಥ ಮೂಮೆಂಟ್ ರೀ, ಎಂಥ ಪ್ರೌಡ್ ಫೀಲಿಂಗ್ ನಮಗಂತೂ. ಇಂಡಿಯಾ ಫೈನಲ್ ಆಗಿ ವಿನ್ ಆಯಿತು. ಸೊ ಕಪ್ನ ನಮ್ಮ ಭಾರತೀಯರ ಕೈಯಲ್ಲಿ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ. ಹಾಗೆ ನಮ್ಮಲ್ಲಿರುವಂತಹ ಕ್ರಿಕೆಟ್ ಲವರ್ಸ್ಗಳು ಆರವ್ ಮತ್ತು ವಿನು ಅವರು ಫುಲ್ ಸೆಲೆಬ್ರೇಷನ್ ಮಾಡಿದ್ರು ಅಂತಲೇ ಹೇಳಬಹುದು. ಸೊ ಅಂದರೆ ಒಂದು ಯಾರಿಗೇ ಆಗಿರ್ಬೋದು, ಕ್ರಿಕೆಟ್ ಫ್ಯಾನ್ ಆಗಿರಲಿ, ಫ್ಯಾನ್ ಆಗ್ದಲೇ ಆಗಿರಲಿ, ಬಟ್ ನಮ್ಮ ಭಾರತ ವಿನ್ ಆಯಿತು ಅಂತಂದರೆ ಅದರಲ್ಲಿ ಸಿಗುವಂತಹ ನೆಮ್ಮದಿನೇ ಬೇರೆ, ಮಜನೇ ಬೇರೆ. ಎಲ್ಲರೂ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮಿನಿ ವ್ಲಾಗ್ ನಿಮ್ಗೆ ಹೆಂಗೆ ಅನಿಸ್ತಾ ಇದೆ ಕಮೆಂಟ್ ಮುಖಾಂತರ ತಿಳಿಸ್ತೀರಾ ದಯವಿಟ್ಟು. ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಲವ್ ಯು ಆಲ್. ಬೈ ಬಾಯ್.